ಇದು ಭಾರ್ಗವಿ LLB ಇವತ್ತಿದೆ ಅಲ್ಲ, ಮಂಗಳವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಭಾರ್ಗವಿ ಅದು ಅರ್ಜುನ್ಗೆ ಹೆಲ್ಪ್ ಮಾಡಬೇಕಂತೇಳಿ ಫೈಲ್ ಒಳಗೆ ಒಂದು 4 ಪೇಪರು ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡೋಣ ಅಂತ ಹೇಳ್ತಾಳೆ. ಅದೇ ಟೈಮಿಗೆ ಅವರು ಮಗಳೇ ಅಂತ ಹೇಳ್ತಿರ್ತಾರಲ್ಲ, ಅವ್ರು ಬರ್ತಾರೆ. ಅವ್ರೂ ಇರ್ತಾರೆ ಜೊತೆಗೆ ನೋಡ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಅರ್ಜುನ್ ಬಂದುಬಿಟ್ಟು ಏನು ಮಾಡ್ತಾ ಇರೋದು ಭಾರ್ಗವಿ, ನಿಮ್ಗೆ ಇಲ್ಲಿ ಬರಲಿಕ್ಕೆ ಯಾರು ಹೇಳಿದ್ದು ನಿಮಗೆ ಅಂತೆಲ್ಲ ಸಿಟ್ಟು ಮಾಡಿ ಗದರಿದ್ರೆ, ನೀನೆಲ್ಲ ಅಳಿಯಂದ್ರನ್ನ ಅರ್ಥ ಮಾಡ್ಕೊತೀಯ, ಅಳಿಯಂದ್ರೆ ನೀನೇನು ಅರ್ಥ ಮಾಡ್ಕೊಂಡೇ ಇಲ್ಲ ನೋಡಮ್ಮ ಅಂತೆಲ್ಲ ಇವ್ರು ಹೇಳ್ತಾರೆ. ಇರಲಿ ಅಪ್ಪ ಅಂತೆಲ್ಲ ಒಟ್ಟು ನಮಗೆ ಈಗ ಮಾವನವ್ರು ಹೊರಗೆ ಬರೋದು ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯ ಆಗಿದೆ ಅಂತೆಲ್ಲ ಹೇಳ್ತಾರೆ. ಇನ್ನೊಂದು ಕಡೆ ಈ ಕಡೆ ಬೃಂದ ಇದ್ದಾಳಲ್ಲ, ಅವ್ರ ಅಮ್ಮನ ಹತ್ರ ಮಾತಾಡ್ತಿರ್ತಾಳೆ ಇದೇ ಕೇಸ್ ವಿಚಾರವಾಗಿ. ಇಲ್ಲ ಭಾರ್ಗವಿ ಕೈಯಲ್ಲಿ ಒಂದು ಫೈಲ್ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ಫೈಲಾ ಅಂತೆಲ್ಲ ಕೇಳ್ತಾರೆ. ಏನು ಫೈಲಾ ಅಂತ ಕೇಳಿದಾಗ, ಇಲ್ಲ ಹಳೇದೊಂದು ಫೈಲ್ ಇತ್ತು ನೀವು ಒಪ್ಕೊಂಡು ಅಂತ ಟೆನ್ಷನ್ ಆಗಿಬಿಡುತ್ತೆ. ಯಾವ ಫೈಲ್ ಕೊಟ್ಟಾರೋ ಯಾವುದಿಲ್ಲ, ಮತ್ತು ನಮಗೆ ಪ್ರಾಬ್ಲಮ್ ಆಗ್ತಿದೆ ಏನೋ ಅಂತಂದೇಳಿ. ಅತ್ತೆ ಪ್ರಾಬ್ಲಮ್ ಆಗಬಾರ್ದು ಮತ್ತು ಮಾವನವ್ರು ಹೊರಗೆ ಬರಬಾರ್ದು ಅಂತೆಲ್ಲ ಅದೇ ಆಲೋಚನೆ ಮಾಡ್ತಾಯಿತ್ತು. ತುಂಬ ಶಾಕ್ ಆಗ್ತಾರೆ. ಆ ಫೈಲ್ ಹೋಗಿ ಭಾರ್ಗವಿ ಕೈಯಲ್ಲಿ ಹೋಗಿದೆ, ನನ್ನ ಕೈಯಲ್ಲಿ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ತಲೆ ಕೆಡಿಸ್ಕೊತಾ ಇರ್ತಾರೆ. ಸರಿ ಹೆಂಗನ ಮಾಡಿ ಆ ಫೈಲ್ನ ನಾನು ಕಲೆಕ್ಟ್ ಮಾಡಬೇಕು ಅಂತಂದು ಆ ರೀತಿ ಆಲೋಚನೆ ಮಾಡಿಕೊಂಡು ಈ ಕಡೆ ಅದೇ ಟೈಮಿಗೆ ಅರ್ಜುನ್ ಬರ್ತಾನಂತ ಹೇಳಿದ್ವಲ್ಲ, ಅರ್ಜುನ್ ಬಂದಿರ್ತಾನೆ. ಭಾರ್ಗವಿ ಎಷ್ಟು ಸಲ ನಾನು ನಿಮಗೆ ನೋಡಮ್ಮ, ನೀನು ನೀವು ಯಾಕೆ ಈ ಫೈಲ್ ಡ್ಯಾಡ್ನ ಹೊರಗೆ ತರಬೇಕು, ಯಾಕಂದ್ರೆ ನೀವು ಹೋಗಿ ಗಾಯತ್ರಿ ದೇವಿಗೆ ಸಪೋರ್ಟ್ ಮಾಡೋಕ್ಕೆ ತೊಗೊತಾ ಇದೆಯಾ ಫೈಲ್ ಅಂತ ಕೇಳ್ತಾನೆ. ಅದು ಇಲ್ಲ ಅರ್ಜುನ್ ಅಂತೆಲ್ಲ ಏನೇ ಹೇಳಿದ್ರು ಕೂಡ ಇದು ಕೇಳ್ತಾ ಇರಲ್ಲ ಅರ್ಜುನ್. ಅವ್ರ ಅಕ್ಕ ಬಂದಾಗಂತೂ ತುಂಬ ಖುಷಿನೂ ಆಗಿರ್ತೈತಿ. ಇವರಿಬ್ಬರು, ನೋಡಮ್ಮ ನೀನು ಅಳಿಯಂದ್ರೆ ನಂಬ್ತೀಯ, ಅಳಿಯಂದ್ರೆ ನಿನ್ನ ನಂಬಲ್ಲ ಅಂತೆಲ್ಲ ಇವ್ರು ಹೇಳ್ತಿದ್ದೆ. ನೋಡು, ನಾನು ನಿನಗೆ 1000 ಸಲ ಕೇಳಿದ್ದೀನಿ, 1000 ಸಲ ಕೇಳಿದ್ರೆ ನೀನೇನು ಉತ್ತರನೇ ಹೇಳಿಲ್ಲ. ಹಾಗಾಗಿ ನೀನು ಇವತ್ತು ಎಷ್ಟೇ ನಿಜ ಹೇಳಿದ್ರು ನಾನು ನಿನ್ನ ನಂಬಲ್ಲ ಅಂತ ಅರ್ಜುನ್ ಹೇಳಿರ್ತಾನೆ. ಅರ್ಜುನ್ ಹೇಳಿದಾಗ, ನನಗೆ ಡ್ಯಾಡ್ ತುಂಬ ಇಂಪಾರ್ಟೆಂಟು, ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ, ನಿನ್ನ ಅವಶ್ಯಕತೆ ಇಲ್ಲ, ನೀನು ಯಾವ ಪಾಯಿಂಟ್ಸು ಇಲ್ಲ, ಏನು ನಂಗೆ ನೆಸೆಸಿಟಿ ಇಲ್ಲ ಅಂತೆಲ್ಲ ಹೇಳಿ ಅಲ್ಲಿದ್ದ ಅರ್ಜುನ್ ಫೈಲ್ ತೊಗೊಂಡು ಹೋಗ್ಬಿಡ್ತಾನೆ. ನೋಡಮ್ಮ, ನೀನಾದರೆ ಅಳಿಯಂದ್ರೆ ನಂಬೋತಿ, ಅಳಿಯಂದ್ರೆ ಮಾತ್ರ ನಿನ್ನ ನಂಬಲ್ಲ ಅಂತೆಲ್ಲ. ಸರಿ, ನಂಬೋದು ನಂಬಲಾರ್ದು ಪ್ರಶ್ನೆ, ನಾನು ನಂಬಿಕೆ ಅಂದರೆ ಅದು ಒಂದು ಪ್ರಾಬ್ಲಮ್ ಆಗಿರ್ತೈತಲ್ಲ ಅದನ್ನು ಹೇಳ್ತಿರ್ತಲ್ಲ. ಇರಲಿ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಈಗ ನಮಗೆ ಮಾವನವ್ರು ಹೊರಗೆ ಬರೋದು ತುಂಬ ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಿರ್ತಾರೆ. ಕನ್ವಿನ್ಸ್ ಮಾಡಿದ್ರು. ಅದು ಎಲ್ಲ ಬೃಂದ ಕೇಳಿಸ್ಕೊತಾನೆ ಇರ್ತಾಳೆ. ಇವರೆಲ್ಲ ಏನೇನು ಮಾತಾಡ್ತಾ ಇದ್ರಂತ. ಬೃಂದಾಗ ಮೇನ್ ಬೇಕಾಗಿರುತ್ತೆ ಆ ಫೈಲ್ ಬೇಕಾಗಿರುತ್ತಲ್ಲ, ಅದೇ ಅರ್ಜುನ್ ಇಲ್ಲಿದ್ದ ಫೈಲ್ ತೊಗೊಂಡು ಹೋಗ್ಬಿಡ್ತಾನೆ. ನಿನ್ನ ಹೆಲ್ಪೇ ಬೇಕಿಲ್ಲ, ನಾನು ಹೆಂಗೋ ಮಾಡಿ ಡ್ಯಾಡ್ನ ಹೊರಗೆ ತರ್ತೀನಿ, ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಡ್ಯಾಡ್ ವಿಷಯದಲ್ಲಿ ಅಂತೇಳಿ ಅರ್ಜುನ್ ಫೈಲ್ ತೊಗೊಂಡು ಇಲ್ಲಿ ಬೃಂದ ಆ ಫೈಲ್ ಏನು ಫೈಲ್ ಇರ್ಬೋದು ಏನಿಲ್ಲ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಇರ್ತಾರೆ. ಇಲ್ಲಿ ಭಾರ್ಗವಿ ತುಂಬ ನೊಂದ್ಕೊತಾಳ. ಭಾರ್ಗವಿ ನಾನು ನೊಂದ್ಕೊಳೋದಕ್ಕಿಂತ ಮಾವನವ್ರು ಹೊರಗೆ ಬರೋದೇ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲ ಹೇಳ್ತಿರ್ತಾರೆ. ಇದು ಇನ್ನೊಂದು ಸೀನ್ ಬರುತ್ತೆ. ಇನ್ನೊಂದು ಸೀನ್ ಒಳಗಡೆ ಈ ಕಡೆ ಬೃಂದ ಒಂದು ಫೈಲ್ನ ಚೆಕ್ ಮಾಡ್ತಾ ಇರ್ತಾಳೆ. ಬೃಂದ ಫೈಲ್ ಚೆಕ್ ಮಾಡ್ತಾಯಿದ್ದೆ, ಮಾವನವ್ರ ಫೈಲ್ ಯಾವುದಿರ್ಬೋದು ಚೆಕ್ ಮಾಡಿದಾಗ ಮಾವನವ್ರ ಫೈಲ್ ಸಿಗ್ಬಿಡಿ. ಇದೇ ಟೈಮಿಗೆ ಅರ್ಜುನ್ ಒಳಗಡೆ ಬಂದು ಅತ್ತಿಗೆ ಅಂತ ಹೇಳ್ತಾನೆ. ಅರ್ಜುನ್ ಒಳಗಡೆ ಬಂದು ಅತ್ತಿಗೆ ಅಂತ ಹೇಳಿದಾಗ, ಏನು ಮಾಡ್ತಾಯಿದ್ದೀರಿ ಅತ್ತಿಗೆ ನೀವಿಲ್ಲ ಅಂದರೆ, ಅದು ಇಲ್ಲಿ ಮಾವನವರೇ ನೆನಪಾಗ್ತಾರೆ, ಈ ಡೋರ್ ತೆಗ್ದೆಲ್ಲ ಮಾವನವ್ರು ಇಲ್ಲಿ ಒಳಗಡೆ ಇದ್ದಾರೇನೋ ಅಂತ ಅನಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ಹೌದು ಅತ್ತಿಗೆ, ಇದರಲ್ಲಿ ರೂಮೆಲ್ಲ ಡಸ್ಟ್ ಆಗಿದೆ, ಕ್ಲೀನ್ ಮಾಡ್ತೀನಿ ಅಂತ. ಸರಿ ಅತ್ತಿಗೆ ಅಂತೆಲ್ಲ. ಸರಿ ಅರ್ಜುನ್ ಫೋನ್ ಮಾಡಿದ್ರು ಮಾವನವ್ರಿಗೆ ಯಾವುದೋ ಟ್ಯಾಬ್ಲೆಟ್ಸ್ ಬೇಕಂತೆ. ಹೌದಾ, ನಾನು ಫೋನ್ ಚಾರ್ಜಿಗೆ ಹಾಕಿ ನನಗೂ ಫೋನ್ ಮಾಡಿದ್ದಾರೆ, ನೋಡ್ತೀನಿ ಅತ್ತಿಗೆ ಅಂತೆಲ್ಲ ಹೇಳಿ ಹೊರಗೆ ಅರ್ಜುನ್ ಹೊರಗೆ ಹೋಗೋದಂದೇ ಸಾಕು. ಇಲ್ಲಿ ಬೃಂದ ಫೈಲ್ ತೊಗೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಬೇಡ ಈ ಥರ ಫೈಲ್ ತೊಗೊಂಡು ಹೋಗಿದ್ರೆ ನಾನು ಸಿಗೆ ಬಿದ್ದುಬಿಡ್ತೀನಿ ಅಂಥೇಳಿ ಬಂದು ಭಾರ್ಗವಿದು ಒಂದು ಭಾರ್ಗವಿ ಬಟ್ಟೆ ಇಟ್ಟು ತನ್ನ ಫೈಲ್ ತೊಗೊಂಡು ಹೋಗ್ಬಿಡ್ತಾಳೆ. ಅದು ಗೊತ್ತಾಗಿರಲ್ಲ ಭಾರ್ಗವಿ. ಆಮೇಲೆ ಈ ಕಡೆಯಿಂದ ಭಾರ್ಗವಿ ಅವರಮ್ಮ ಕೋರ್ಟ್ ಆವರಣದಲ್ಲಿ ಮಾತಾಡ್ತಾ ಇದ್ದರೆ ಮಾವನವ್ರು ಹೊರಗೆ ಬರೋದು ಇಂಪಾರ್ಟೆಂಟ್ ಅಮ್ಮ ನಮಗೆ ಅಂತೆಲ್ಲ ಮಾತಾಡೋದು. ಯಾರೂ ಸುಮ್ಮನಿರ್ಬೇಕಿಲ್ಲ, ಅಲ್ಲಿರೋ ಜನಗಳೆಲ್ಲ ಇದ್ದಾರಲ್ಲ. ನೋಡಮ್ಮ, ನಿಮ್ಮ ಅಪ್ಪಂದು ಅವರು ಜಗಳ ನೋಡೋ, ಇವರನ್ನೆಲ್ಲ ಮಕ್ಕಳು ಕಳ್ತನ ಮಾಡೋರಲ್ಲ, ಅವ್ರ ಸೊಸೆ ನೋಡೋ ಅಂತ ಅವ್ರು ಯಾರು ಹೀಯಾಳಿಸಿ ಮಾತಾಡ್ತಾ ಇರಬೇಕಾದ್ರೆ, ನಿಮಗೇನಾರ ಗೊತ್ತು, ಸಾಕ್ಷಿ ಏನಾನ ಇದ್ದರೆ ತೊಗೊಂಬರ್ರಿ ನೀವು ನಮ್ಮ ಮಾವನ ವಿರುದ್ಧವಾಗಿ ಅಂತೆಲ್ಲ ಭಾರ್ಗವಿ ಹೇಳಿಬಿಡ್ತಾ. ಭಾರ್ಗವಿ ಹೇಳಿದ್ರೆ, ಸುಮ್ಮನಿರಮ್ಮ, ಇವಾಗ ನಿಮ್ಮ ಮಾವನವ್ರದ್ದು ನಿಮ್ಮ ಅಪ್ಪಂದು ಏನೋ ತಪ್ಪಿಲ್ಲ ಅಂತ ನೀನು ಪ್ರೂವ್ ಮಾಡಬೇಕಂತ ಭಾರ್ಗವಿ ಅವರಮ್ಮ ಜಗಳಕ್ಕೆ ಬಿಡಲ್ಲ.
ಸುಮ್ಮನೆ ಇರು ಅಂತ ಹೇಳಿ ಕುಂದ್ರಿಸ್ಬಿಡ್ತಾನೆ. ಹ್ಞೂ ಸರಿ ಅಂತೆಲ್ಲ ಹೇಳಿ ಹೋಗಲಿ ನನಗೆ ಮಾತು ಕೊಡು ನೀನು, ನಿಮ್ಮ ಮಾವನವ್ರದ್ದು ನಿಮ್ಮ ತಂದೆದು ಏನೇ ತಪ್ಪಿಲ್ಲ, ಈ ಕೇಸಿಂದ ಹೊರಗಡೆ ತೊಗೊಂಬರ್ಬೇಕು ನೀನು ಅಂತೆಲ್ಲ ನನಗೆ ಮಾತು ಕೊಡು ಅಂತ ಅವರಮ್ಮ ಭಾಷೆ ಎಲ್ಲ ತೊಗೊಂಡ್ಬಿಡ್ತಾಳೆ. ಅವರಮ್ಮ ಭಾಷೆ ತೊಗೊಂಡು ಹ್ಞೂ ಸರಿ ಅಂಥೇಳಿ ಅವರಮ್ಮ ಭಾಷೆ. ಇನ್ನೊಂದು ಸೀನ್ ಬರುತ್ತೆ. ಈ ಸೀನ್ ಒಳಗಡೆ ಈ ಕಡೆ ಬೃಂದ ಮತ್ತು ಗಾಯತ್ರಿ ದೇವಿ ಇಬ್ಬರು ಮಾತಾಡ್ತಾರೆ. ಗಾಯತ್ರಿ ದೇವಿಗೆ ಬೃಂದ ಬರೋಕ್ಕೆ ಹೇಳಿದ. ಏನು ಅಂತ ಹೇಳಿದ್ದು, ಮನೇಲೇ ಮಾತಾಡೋ ವಿಷಯ ಅಲ್ಲ ಇದು ಅಂಥೇಳಿ ಅದಕ್ಕೆ ಇಲ್ಲಿ ಕರೆಸಿದ್ದೀನಿ ಅಂತೇಳಿ ಏನಂದ್ರೆ ಅವಾಗ ಫೈಲೆಲ್ಲ ಕೊಡ್ತಾಳೆ. ಈ ಫೈಲೇ ಅಲ್ಲ ಅಂತಂದು ಆ ಫೈಲಲ್ಲಿ ನಂಗೆ ತುಂಬ ಹೆಲ್ಪ್ ಆಯಿತು, ಆಸ್ತಿ ಎಲ್ಲ ನೀನೇ ಇಟ್ಕೊಳ್ಳಮ್ಮ, ನನಗೆ ಈ ಫೈಲ್ ಒಂದೇ ಸಾಕು ಅಂತೆಲ್ಲ ಹೇಳಿ ಒಟ್ಟು ಅದು ಮಾವನವರು ಹೊರಗೆ ಬರಬಾರ್ದು ಅಂತೆಲ್ಲ ಆ ರೀತಿ ಎಲ್ಲ ಮಾತಾಡ್ತಾರೆ. ಈ ಕಡೆ ಇದು ಫೈಲ್ ಹುಡುಕ್ತಾ ಇರ್ತಾನೆ ಅರ್ಜುನ್ ಫೈಲ್ ಹುಡುಕ್ತಾ ಇದ್ದಾಗ ಅರ್ಜುನ್ಗೆ ಫೈಲೆಲ್ಲ ಸಿಗಲಾಗ ಭಾರ್ಗವಿ ಬೃಂದ ತೊಗೊಂಡಿದ್ದಾಳೇನು ಅಂತ ಡೌಟ್ ಪಡ್ತಾನೆ. ಬೃಂದಾಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ಬೃಂದ ನಾನು ತೊಗೊಂಡಿಲ್ಲ ಅಂತೆಲ್ಲ ಹೇಳ್ಬಿಡ್ದೆ, ತೊಗೊಂಡಿಲ್ಲ ಅಂತೆಲ್ಲ ಹೇಳ್ದೆ. ಬೃಂದ ಇಲ್ಲಿ ಭಾರ್ಗವಿ ಬಟ್ಟೆ ಬಿಟ್ಟೋಗಿರ್ತಾಳಲ್ಲ, ಹಾಗಾಗಿ ಆ ಬಟ್ಟೆ ನೋಡಿ ಭಾರ್ಗವಿ ಮೇಲೆ ಡೌಟ್ ಬರುತ್ತೆ. ಸರಿ ಕೀಪ್ ಇಟ್. ಈ ಕಡೆ ಗಾಯತ್ರಿ ದೇವಿನೂ ಮತ್ತು ಬೃಂದ ಮಾತಾಡ್ತಾರೆ, ಕೀಪ್ ಇಟ್ ಅಪ್, ಇದೇ ರೀತಿ ಹೆಲ್ಪ್ ಮಾಡಬೇಕು ನೀನು ನನಗೆ, ಏನು ಆಸ್ತಿ ದುಡ್ಡು ಎಲ್ಲ ನೀನೇ ಇಟ್ಕೊ, ನನಗೆ ಈ ಥರ ನನ್ನ ಸಪೋರ್ಟಿಗೆ ನಿಂತ್ಕೊ, ಹೆಲ್ಪ್ ಮಾಡಿದರೆ ಸಾಕಷ್ಟೇ ಅಂತ ಗಾಯತ್ರಿ ದೇವಿ ಬೃಂದಾಗೆ ಹೇಳ್ತಿದ್ದ. ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡ್ ಬರುತ್ತಲ್ಲ, ಇಲ್ಲಿ ಇವ್ರ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆ ನೋಡಿ ಕನ್ಫರ್ಮ್ ಮಾಡಿಕೊಂಡು ಭಾರ್ಗವಿನೇ. ಆಮೇಲೆ ಇಲ್ಲಿ ಭಾರ್ಗವಿ ಬಂದು ಅವ್ರ ಅಕ್ಕನ ಹತ್ರ ಜಗಳ ಆಡ್ತಾಳೆ. ನೀನು ಯಾವುದು ಕೊರಿಯರ್ನ ಡೆಲಿವರಿ ಮಾಡಿದೆಯಲ್ಲ ಅದು ಸರಿ ಇಲ್ಲ ಐಟಮು, ಅವರೇ ಫೋನ್ ಮಾಡ್ತಾರೆ ನೋಡಿ ನಿನಗೆ. ಅಂದರೆ ಇವಾಗ ಗಾಯತ್ರಿ ದೇವಿಗೆ ಫೈಲ್ ಕೊಟ್ಟಿರ್ತಾಳಲ್ಲ ಆ ವಿಚಾರವಾಗಿ, ನೀನೀಗ ಒಂದು ಕೊರಿಯರ್ ಡೆಲಿವರಿ ಮಾಡಿಯಲ್ಲ ಅದು ಸರಿ ಇಲ್ಲ, ಈಗ ಅವ್ರ ಕಡೆಯಿಂದನೇ ಫೋನ್ ಬರುತ್ತೆ ನೋಡಿ ನಿನಗೆ ಅಂತ ಹೇಳಿ ಅವ್ರ ಅಕ್ಕಗೆ ಹೇಳಿ. ಅದು ಅವ್ರ ಅಕ್ಕಗೂ ಏನಂತ ಗೊತ್ತಿರಲ್ಲ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್